ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜ್ಞಾನಮಧು. ಈ ವಿಡಿಯೋ ಮಾಡುವಂಥ ಮೂಲ ಉದ್ದೇಶ ಏನಂದರೆ, ನಿಮಗೆಲ್ಲ ತಿಳಿದಿರೋ ಮಟ್ಟಿಗೆ ಕಳೆದ ವಾರ ಕೊಡಗಿನಲ್ಲಿ ಟಿಬೆಟಿಯನ್ ಕಾಲೋನಿಯಲ್ಲಿ ಇರುವ ಶಾಲೆಗಳು ಏನಿದೆ 12ರಿಂದ 15 ಶಾಲೆಗಳು, ಕೊಡಗಿನ ಸುತ್ತಮುತ್ತ ಏನು ಶಾಲೆಗಳಿದ್ದಾವೆ ಆ ಶಾಲೆಗಳ ಮುಖ್ಯಸ್ಥರು ಬಂದು ಕನ್ನಡ ಒಂದು ಪಠ್ಯಕ್ರಮದಿಂದ ತೆಗಿಬೇಕು, ಅಂದರೆ ತೆಗೆಯೋದಕ್ಕೆ ಅವಕಾಶ ಕೊಡಿ, ಅದನ್ನು ಎಕ್ಸೆಂಪ್ಟ್ ಮಾಡಿ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದೆ. ಇದು ಎಂಥ ಒಂದು ಕೆಟ್ಟ ಸುದ್ದಿ ಅಂದರೆ, ಇದನ್ನು ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ತುಂಬ ಇದನ್ನು ವಿರೋಧ ಮಾಡಿದ್ರು. ಮತ್ತು ನಾನು ನನ್ನ ಫೇಸ್ಬುಕ್ ಸ್ನೇಹಿತರಾದ ಮತ್ತು ಹಾಗೆ ನನ್ನ ಪರಿಚಯ ಕೂಡ ಇದೆ, ಒಂದು 3-4 ಜನ ಕೊಡಗಿನ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಒಂದು ಮನವಿ ಸಲ್ಲಿಸಿದ್ದೆ, ಈ ಥರ ಹೋಗಿ ಒಂದು ಪ್ರತಿಭಟನೆ ಮಾಡಿ ಅಥವಾ ಇದನ್ನು ಹೋಗಿ ನೀವು ಎಚ್ಚರಿಸಬೇಕು, ಈ ಥರ ಮಾಡಿದ್ದಾರೆ ಶಾಲೆಯವರು ನಿಮ್ಮ ಊರಿನಲ್ಲಿ ಅಂತ. ಅದಕ್ಕೆ ತುಂಬ ಒಳ್ಳೆಯ ಒಂದು ಪ್ರತಿಕ್ರಿಯೆ ಕೊಟ್ಟು ನನ್ನ ಸ್ನೇಹಿತರಾದ ಅಲ್ಲಿರೋ ಎಲ್ಲ ಕನ್ನಡ ಸ್ನೇಹಿತರು ಸೇರಿ ಇವತ್ತು ಒಂದು ದೊಡ್ಡ ಪ್ರತಿಭಟನೆ ಮಾಡಿ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರಿಗೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆನ ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು 101 ನಮಸ್ಕಾರಗಳನ್ನ ಅವ್ರಿಗೆ ತಿಳಿಸ್ತೀನಿ. ಈ ರೀತಿ ಕನ್ನಡ ಸಂಘಟನೆಗಳ ಜನಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನಾನು ಯಾವ ದೊಡ್ಡ ಹೋರಾಟಗಾರ ಅಲ್ಲ, ಆದ್ರೂ ಅವರ ಕನ್ನಡ ಕಳಕಳಿ ಬದ್ಧತೆಯನ್ನು ಇದನ್ನು ತುಂಬ ಚೆನ್ನಾಗಿ ತೋರಿಸುತ್ತೆ. ನಾನು ಸುಮ್ಮನೆ ಹಾಗೆ ರಿಕ್ವೆಸ್ಟ್ ಮಾಡಿ ಇದೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಅಂತ ಹೇಳಿದಕ್ಕೆ ಸಮಸ್ಯೆದ ಗಾತ್ರನ ಅವರು ಅರ್ಥ ಮಾಡಿಕೊಂಡು 4-5 ದಿವಸಗಳಿಂದ ಸತತವಾಗಿ ಕಷ್ಟ ಬಿದ್ದು ಎಲ್ಲನೂ ಜೊತೆಗೂಡಿಸಿ ಸುಮಾರು 20-30-40 ಜನ ಸೇರಿ ಪೊಲೀಸ್ ಅವರ ಪರ್ಮಿಷನ್ಗಳು ಸಿಗ್ದಿರಾ ಬೇರೆ ಬೇರೆ ಜಾಗದಲ್ಲಿ ಅವರು ಹೋರಾಟ ಮಾಡಿ ಕೊನೆಗೆ ಅದನ್ನು ಒಂದು ಸಕ್ಸಸ್ಫುಲ್ ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಸಂಘಗಳ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ಸಲ್ಲಿಸ್ತೀನಿ. ಅವರ ಹೆಸರು ಬಂದು ಫ್ರಾನ್ಸಿಸ್ ಡಿಸೋಜಾ ಅಂತ. ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿ ಕೊಡಗಿನ ಒಂದು ತಂಡದಲ್ಲಿದ್ದಾರೆ. ಮತ್ತು ಉನ್ನಿಸ್ ಪರಾಜಯ ಅಂತ ಅವರು ಸಾಕಷ್ಟು ಕೆಲಸಗಳು ಮಾಡ್ತಾಯಿರ್ತಾರೆ, ಭಾಳ ಒಳ್ಳೆಯ ವ್ಯಕ್ತಿ. ಅವರು ಕೂಡ ನನಗೆ ಕೊಡಗಿನಲ್ಲಿ ಹೋದವಾಗ ನನಗೆ ಸಹಾಯ ಮಾಡಿದರು, ಇವರು ಮಾಡಿದರು. ಸೊ ಅವ್ರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಅದಕ್ಕೆ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ಅಂದರೆ, ಸ್ನೇಹಿತರೆ ನೋಡಿ, ಅವ್ರನ್ನ ನಿರ್ಗತಿಕರು ಅಂತ ಅಲ್ಲಿಂದ ಬೇರೆ ಊರಿಂದ ಬೇರೆ ದೇಶದಿಂದ ಬಂದಿದ್ದು ಭಾರತಕ್ಕೆ, ಕರ್ನಾಟಕಕ್ಕೆ. ಅವರು 3-4 ಕಡೆ ಭಾರತದಲ್ಲಿ ನೆಲೆಸಿದ್ದಾರೆ. ಅವ್ರಿಗೆ ನಿರ್ಗತಿಕರು ಅಂತ ನಾವು ಸ್ಪೆಷಲ್ ಪ್ರೊಟೆಕ್ಷನ್ ಕೊಟ್ಟು ಅವ್ರನ್ನ ಆವಾಗಲಿಂದ 10 ದಶಕಗಳಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಅವ್ರಿಗೆಲ್ಲ ಸವಲತ್ತುಗಳು ಕೊಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ, ಶಾಲೆಗಳು ಪ್ರತಿಯೊಂದು ಕೊಟ್ಟು ಅವ್ರ ಸಂತೋಷವಾಗಿ ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಆದರೆ ಅವರು ಟಿಬೆಟಿಯನ್ರು ಮಾಂಗ್ಸ್ ಇದ್ದಾರೆ, ಗುರುಗಳಿದ್ದಾರೆ, ಅವ್ರ ತಲೆಯಲ್ಲಿ ಏನಿದೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. 4 ಜನ ಬೋಧನೆ ಮಾಡೋರಿಗೆ ಒಂದು ಋಣ ಅಂದರೆ ಒಂದು ನಾಡಿನ ಋಣ, ಅದರದ್ದು ಬದ್ಧತೆ ಮತ್ತು ಆ ಸಂಸ್ಕೃತಿ ಭಾಷೆಗೆ ಕೊಡಬೇಕಾದ ಗೌರವ ಮನ್ನಣೆನ ಕೊಡಬೇಕು ಅನ್ನೋ ಒಂದು ಮಿನಿಮಮ್ ಸಾಮಾನ್ಯ ಜ್ಞಾನ ಇಲ್ಲ ಅವ್ರಿಗೆ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ ಅಂತ ತುಂಬ ದುಃಖ ಆಗುತ್ತೆ ಮತ್ತು ತುಂಬ ಕೋಪನೂ ಬರುತ್ತೆ. ಇದನ್ನು ಕ್ಷಮಿಸೋಕ್ಕಾಗೋದಿಲ್ಲ. ನಾವು ಯಾರಾದರೂ ಒಬ್ಬರು ಮನೆಗೆ ಊಟ ಮಾಡ್ಕೊಂಬಂದರೆ ಅದನ್ನು ಸಾಯೋ ತನಕ ನೆನೆಸ್ಕೊತೀವಿ, ಒಬ್ಬರು ಊಟ ಕೊಡಿಸ್ಕೊಂಡ್ರೆ ಸಾಯೋ ತನಕ ನೆನೆಸ್ಕೊತೀವಿ. ಅಂಥದ್ರಲ್ಲಿ ಅವ್ರಿಗೆ ಪ್ರತಿಯೊಂದು ಸವಲತ್ತು ಕರ್ನಾಟಕ ಕೊಟ್ಟಿದೆ. ಅವರು ದಷ್ಟಪುಷ್ಟವಾಗಿ ಬೆಳೆದು ಸುಖ ಸಂತೋಷವಾಗಿದ್ದಾರೆ. ಈ ರೀತಿ ಮಾಡೋದು ಭಾಳ ತಪ್ಪು. ಮತ್ತು ಕರ್ನಾಟಕರು ಯಾವತ್ತೂ ಅವ್ರಿಗೆ ಕ್ಷಮಿಸೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾನು ಅವ್ರಿಗೆ ಏನು ಟಿಬೆಟ್ ಕಾಲೋನಿಯವ್ರಿಗೆ ಮತ್ತು ಆ ಟಿಬೆಟ್ ಜನಗಳಿಗೆ ಹೇಳೋದು ಅಂದರೆ, ನೋಡಿ, ನೀವು ಸಾಯೋ ತನಕ ನಮ್ಮ ಕರ್ನಾಟಕ ಮತ್ತು ಕನ್ನಡ ಜನಗಳು ಆವಾಗಲಿಂದ ನಿಮಗೇನು ಸವಲತ್ತುಗಳು ಕೊಟ್ಟಿದ್ದಾರೆ, ನೀವು ತಿಂದು ಬೆಳೆದು ದಷ್ಟಪುಷ್ಟವಾಗಿ ಬೆಳೆದಿದ್ದೀರಾ, ಅದನ್ನು ಸಾಯೋ ತನಕ ನೀವು ವಂಶ ಪಾರಂಪರ್ಯವಾಗಿ ಪ್ರಪಂಚ ಪೂರ್ತಿ ಹೋಗಿ ಹರಡಬೇಕು. ನಮ್ಮನ್ನು ಈ ಥರ ಸಾಕಿದ್ರು, ನಮ್ಮನ್ನು ಸಲಹಿದ್ರು, ಅಲ್ಲಿ ನಾವು ಇದ್ವಿ, ನಾವು ಅದಕ್ಕೆ ಶಕ್ತಿವಂತ ಬುದ್ಧಿವಂತರಾಗಿ ನಾವು ಭೌತಿಕವಾಗಿ ತುಂಬ ಫಿಟ್ಟಾಗಿದ್ದೀವಿ ಅಂತ ಅವ್ರು ಸಾಯೋ ತನಕ ಅವರು ನಮ್ಮ ಕನ್ನಡ ನೆಲ ಭಾಷೆನ ಹೊಗಳಿ ಕೊಂಡಾಡಬೇಕು. ಇದು ಅವರ ಕರ್ತವ್ಯ, ಅವರ ಋಣ ಕೂಡ. ಸೊ ಇದನ್ನು ಅವ್ರು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇದನ್ನು ಮಾಡಲಿಲ್ಲ ಅಂದರೆ ನೀವು ಇಷ್ಟು ವರ್ಷ ಮಾಡಿದ್ದು ಋಣ ನೀವು ತೀರ್ಸೋಕ್ಕಾಗೋದಿಲ್ಲ. ನೀವು ಯಾವುದು ಜನ್ಮದಲ್ಲಿ ಯಾವೇ ಒಂದು ಒಳ್ಳೆ ಕೆಲಸ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಋಣ ನೀವು ತೀರಿಸಲೇಬೇಕು. ಅಟ್ಲೀಸ್ಟ್ ಈ ಋಣ ತೀರ್ಸೋಕ್ಕಾಗಲ್ಲ ನಿಮಗೆ, ಅದನ್ನು ನೆನೆಸ್ಕೊಂಡು 4 ಜನಕ್ಕೆ ಹೇಳೋದು ತುಂಬ ಮುಖ್ಯ. ನೀವು ಇಲ್ಲಿ ಕರ್ನಾಟಕ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲೇ ಹೋಗಲಿ ಆ ನೆಲದಲ್ಲಿ ನಾವು ಊಟ ತಿಂಡಿ ಮಾಡೋದು ನಾವು ನೆಲೆಸಿದರೆ, ಸ್ವಲ್ಪ ದಿವಸ ಮಟ್ಟಿಗೆ ನೆಲೆಸಿದ್ರು ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ನಾವು ತಮಿಳ್ನಾಡಿಗೆ ಹೋಗಿ ಸ್ವಲ್ಪ ದಿವಸ ಬಂದ್ರೂ ನಾವು ನೆನೆಸ್ಕೋತೀವಿ. ಮತ್ತು ಯಾವುದೇ ಒಂದು
ನಮಗೆ ಆಗದೇ ಇರೋವಂಥ ಜಾಗದಲ್ಲಿ ಹೋದ್ರೂ ನಾವು ಆ ಭೂಮಿಗೆ ನಾವು ಬೆಲೆ ಕೊಟ್ಟೇ ಕೊಡ್ತೀವಿ. ಆ ಜನಗಳ ಸಂಸ್ಕೃತಿಗೆ ಬೆಲೆ ಕೊಡದೇ ಇರ್ಬೋದು, ಅಥವಾ ಅಲ್ಲಿರುವ ಒಂದು ಪೊಲಿಟಿಕಲ್ ಸಿನಾರಿಯೋಗೆ ನಾವು ಬೆಲೆ ಕೊಡದೇ ಇರ್ಬೋದು. ಆದರೆ ಆ ಭೂಮಿಗೆ ನಾವು ಬೆಲೆ ಕೊಟ್ಟೇ ಕೊಡ್ತೀವಿ, ಅಲ್ಲಿರೋ ಒಳ್ಳೆ ಜನಗಳನ್ನ ನಾವು ಬೆಲೆ ಕೊಟ್ಟೇ ಕೊಡ್ತೀವಿ. ಇದು ಯಾವತ್ತೂ ಮತ್ತೆ ಮರುಕಳಿಸಬಾರ್ದು. ಇವರು ಕ್ಷಮೆ ಕೋರಿ ಈ ಥರ ಮಾಡೋದಿಲ್ಲ, ಇನ್ನೊಂದು ಸತಿ ನಾವು ಈ ಥರ ಕೇಳೋದಿಲ್ಲ, ಕನ್ನಡ ಕಲಿತೀವಿ ಅಂತ ಒಂದು ಒಳ್ಳೆಯ ಧೋರಣೆನೇ ನಾವು ತಳಿಬೇಕು. ಅದಕ್ಕೋಸ್ಕರ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಸರ್ಕಾರ ಮತ್ತು ಕನ್ನಡ ಪ್ರಾಧಿಕಾರ ಸಂಸ್ಥೆಗಳು ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರಿಗೆ ಕ್ಷಮಾಪಣೆ ಕೇಳಬೇಕು ಅಂತ ಒತ್ತಾಯ ಮಾಡಬೇಕು. ಮತ್ತು ಅವರು ಕೇಳಿರೋಂಥ ಏನು ಕನ್ನಡ ಎಕ್ಸೆಂಪ್ಟ್ ಮಾಡಬೇಕು, ಕನ್ನಡ ಅವ್ರ ಪಠ್ಯಕ್ರಮದಿಂದ ತೆಗಿಬೇಕು ಅನ್ನೋದನ್ನು ಯಾವುದೇ ಕಾರಣಕ್ಕೂ ಅದನ್ನು ಮನ್ನಣೆ ಕೊಡಬಾರ್ದು. ಅವರ ಜೀವಾವಧಿ ಅವ್ರು ಇರೋ ತನಕ, ಇಲ್ಲಿ ಅವ್ರ ಕ್ಯಾಂಪಿನ ಇರೋ ತನಕ, ಇನ್ನು ಎಷ್ಟು ವರ್ಷ, 1000 ವರ್ಷ ಇದ್ರೂ ಅವರು ಕನ್ನಡ ಕಲೀಲೇಬೇಕು ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ನಾವು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕದ ಜನಗಳು ಪರವಾಗಿ ಮತ್ತೆ ನಾನು ನಮ್ಮ ಡಿಸೋಜ ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಒಳ್ಳೆಯದಾಗಲಿ. ನಮಸ್ಕಾರ.